ಮಾತಾಡಿದ್ರಲ್ಲ 2 ವರ್ಷ ಬೇಕು ಅಂತ ಅಂದಿದ್ದಕ್ಕೆ ಅವರಪ್ಪ ಅಂದ್ರು 2 ವರ್ಷ ಎಲ್ಲ ಕಾಯಕ್ಕಾಗಲ್ಲ ಹಾಗೆ ಹೀಗೆ ಅಂತಂದ್ರು. ಸೊ ಅವಾಗ ನಾನು ಒಂದೇ ಮಾತಂದೆ, ನಂಗೆ ಇಷ್ಟು ಪ್ರೆಷರ್ ಹಾಕಿದ್ರೆ ನಾನು ಏನು ಮಾಡೋಕ್ಕಲ್ಲ. ಇವಳಿಗೂ ಅದೇ ಮಾತು ಹೇಳಿದ್ದು, ನನಗೆ ಇಷ್ಟು ಪ್ರೆಷರ್ ಹಾಕಿದ್ರೆ ಏನು ಮಾಡೋಕ್ಕಲ್ಲ, ನಿನ್ನ ಇಷ್ಟ, ನೀನು ಏನು ನಿರ್ಧಾರ ತಗೋಬೇಕು ತಗೋ ಅಂತ. ನಾನಂತೂ ಡಿಫೆಂಡಬಲ್ ಆಗೇ ಮಾತಾಡಿದೆ ಅವಾಗ. ಯಾಕಂತಂದ್ರೆ ನನಗೂ ಒಂದು ಫ್ಯಾಮಿಲಿ ಇದೆ, ನಾನು ನನ್ನ ಫ್ಯಾಮಿಲಿನ ಕನ್ಸಿಡರ್ ಮಾಡಬೇಕಿತ್ತು. ನಾನು ಮಾಡಿಲ್ಲ ಅಂತ ಹೇಳಕ್ ಬರ್ತಲ್ಲ, ಬಟ್ ನಮ್ಮ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ ಅಪೋಸ್ ಇದ್ರಿಂದ ನಾನು ಓಪನ್ ಆಗಿ ಹೇಳಿದೆ, ನಾನು ನನ್ನ ಫ್ಯಾಮಿಲಿ ಬಿಟ್ಟು ಬರಲ್ಲ. ಯಾಕಂದ್ರೆ ನನ್ನ ಫ್ಯಾಮಿಲಿ ನಾನು ಎಷ್ಟು ಇಷ್ಟ ಅಂತ ಹೇಳ್ದೇ ಇರ್ಬೋದು, ತೋಳ್ದೇ ಇರ್ಬೋದು, ಅದು ನನಗೆ ಗೊತ್ತು. ಸೊ ನಾನು ಅದಕ್ಕೆ ನಾನು ಡಿಫೆಂಡಬಲ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಆಗಲ್ಲ ಅಂತಾನೆ ಹೇಳಿದ್ದು. ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತಾನೆ ಅವಾಗ ಹೇಳಿದ್ದು. ಅವತ್ತು ದಿವಸ ಇವಳೊಂದು ಬೇರೆ ಒಂದು ತಪ್ಪು ಕೆಲಸ ಮಾಡಿದ್ಲು. ಅವತ್ತು ನನಗೆ ಏನ್ ಅನಿಸ್ತು ಅಂತ ಅಂದ್ರೆ, ಇವ್ರು ಮಾತಾಡ್ಬೇಕಾದ್ರೆ ಇವ್ರ ಫ್ಯಾಮಿಲಿ ಅವ್ರನ್ನ ಬಿಟ್ಟು ಬರೋದಿಕ್ಕಾಗಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಅಲ್ಲಿ ಅವ್ರು ಬಿಟ್ಟು ಬರ್ಲಿ ಅಂತ ನನ್ನ ಥಾಟ್ ಯಾವತ್ತೂ ಆತರ ಇರ್ಲಿಲ್ಲ. ನಾವ್ ಎಲ್ಲಾರು ಒಪ್ಸಿ ಮದ್ವೆ ಆಗೋಣ ಅಂತಾನೆ ನಾನು ಅನ್ಕೊಂಡಿದ್ದು. ಬಟ್ ಸಿಚುವೇಶನ್ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ನಾವು ನಾನ್ ಮದ್ವೆ ಆಗಲ್ಲ ಅಂತ ಹೇಳಿದ್ರು ಒಂದ್ ಪ್ರಪೋಸಲ್ ಎಂಗೇಜ್ಮೆಂಟ್ ವರ್ಗೂ ಬಂದ್ಬಿಡ್ತು. ನನಗೆ ಭಯ ಸ್ಟಾರ್ಟ್ ಆಗೋಯ್ತು, ಏನ್ ಮಾಡೋದು ಏನು ಅಂತ ಹೇಳಿ. ಇವ್ರಿಗೆ ಕೇಳಿದಾಗ ಇವ್ರು ಏನಂತಾರೆ, ಒಂಥರ ಹೇಳಲ್ವಾ, ಇಷ್ಟೇ ಮುಗೀತು, ನಾನು ಇನ್ನ ಜಾಸ್ತಿ ಏನು ಕೇಳಕ್ ಹೋಗಲ್ಲ ಅಂತ ಹೇಳಿದ್ರು. ಇನ್ನ ನಮ್ಮನೇಲೂ ನಮ್ಮ ಅಪ್ಪ ಆತರ ಹೇಳ್ತಿದ್ದಾರೆ. ನನಗೆ ಅವತ್ತೊಂದ್ ದಿನ ಹೆಂಗಾಗೋಯ್ತು ಅಂದ್ರೆ, ಇಡೀ ನೈಟ್ ಯೋಚನೆ ಮಾಡಿ ನನಗೆ ಇಲ್ಲ ಇವ್ರ ಜೊತೆ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಇನ್ ಯಾವ ಹುಡುಗನ ನನ್ ಕತ್ತಕ್ ತಾಳಿ ಕಟ್ಟೋ ಹಾಗಿಲ್ಲ ಅಂತ ಯೋಚನೆ ಮಾಡ್ಬಿಟ್ಟು, ಬೆಳಿಗ್ಗೆ ಎಲ್ಲ ನಮ್ಮ ಅಪ್ಪರೆಲ್ಲ ತೋಟಕ್ಕೆ ಹೋಗಿರ್ತಾರೆ, ಇವ್ರ ಪಡಿ ಇವ್ರ ಆಫೀಸ್ಗೆ ಹೋಗಿರ್ತಾರೆ, ಇವರು ಫೋನ್ ಮಾಡಿರಲ್ಲ. ಅಂದ್ರೆ ಫುಲ್ ಸ್ವಲ್ಪ ಜಗಳ ತರಾನೇ ಆಗಿರುತ್ತಲ್ವಾ. ನನ್ನ ಮೈಂಡಲ್ಲಿ ಏನು, ನನ್ನ ಮದ್ವೆ ಮಾಡ್ಕೊಟ್ಬಿಡ್ತಾರೆ, ಮಹಿ ನನ್ನ ಬಿಟ್ಬಿಡ್ತಾರೆ ಅಂತ ಹೇಳಿ ಎಲ್ಲಾದ್ರೂ ಹೋಗ್ಬಿಡೋಣ ಅಂತ ಹೇಳಿ ನಾನು ಅವತ್ತು ಮನೇಲಿ ಒಬ್ಳೆ ವಿಡಿಯೋ ಎಲ್ಲ ಮಾಡ್ಕೊಬಿಟ್ಟು ಎಲ್ಲಾರ್ಗು, ಅಂದ್ರೆ ಮಹಿಗೆ ಅವ್ರಿಗೆಲ್ಲಾರ್ಗು ಸೆಂಡ್ ಮಾಡ್ಬಿಟ್ಟು, ನಾನು ಯಾರಿಂದನೂ ನಾನು ದೂರ ಹೋಗ್ತಾ ಇಲ್ಲ, ಇಷ್ಟು ದಿನ ನನಗೆ ನೀವೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಯಾರು ನನ್ನ ಹುಡುಕ್ಬೇಡಿ ಅಂತ ಹೇಳ್ಬಿಟ್ಟು ಇಷ್ಟುದ್ದ ವಿಡಿಯೋ ಮಾಡ್ಬಿಟ್ಟು ನಾನು ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೆ. ಇವ್ರಿಗೆ ಏನ್ ಅನ್ನಿಸ್ತು, ಅವತ್ತು ಸಡನ್ ಆಗಿ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಅಂದ್ರೆ ಇವ್ರ ಅಕ್ಕನ ಜೊತೆ ಮಾತಾಡ್ತಿದ್ದೆ ನಾನು ಇದೇ ವಿಚಾರವಾಗಿ. ಇವ್ರ ಅಕ್ಕನ ಜೊತೆ ಮಾತಾಡ್ತಿದ್ದೆ. ಇವ್ರ ಅಕ್ಕನ್ಗೂ ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ತರ ಇದೆ ಕಂಡೀಷನ್, ಹಿಂಗಿದೆ, ಈ ತರ ಪ್ರಾಬ್ಲಮ್ಸ್ ಇದೆ. ಸೊ ಇದು ಸಣ್ಣ ಥಿಂಗ್ಸ್ ಅಲ್ಲ, ಏಕ್ದಮ್ ಮದ್ವೆವರೆಗೂ ತಗೊಂಡೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಇವ್ರ ಅಕ್ಕನ ಹತ್ರ ಮಾತಾಡ್ತದೆ. ಅದೇ ಟೈಮಲ್ಲಿ ಇವಳನ್ನ ಕಾನ್ಫರೆನ್ಸ್ಗೆ ಹಾಕೊಂಡ್ರು. ಇವಳಂದ್ಲು ಅಕ್ಕನ ಮನೆಗೆ ಹೋಗ್ತಿದ್ದೀನಿ. ಅವರು ತಮಾಷೆಗೆ ಏನಂದ್ರು ಅಂದ್ರೆ, ನಮ್ಮ ಅಕ್ಕ ಮಹಿ ನಿನ್ನ ಮದ್ವೆ ಆಗಲ್ವಂತೆ, ಸುಮ್ನೆ ಏನಕ್ಕೆ ಈ ತರ ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೋತೀಯಾ ಅಂತ ಒಂದು ಮಾತು ಬಂದ್ರೆ ಅವ್ರು ಬುದ್ಧಿವಾದ ಹೇಳಕ್ ಬಂದ್ರು. ಯಾಕಂದ್ರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವತ್ತು ಅವ್ರು ಮಾತಾಡ್ರು, ಇವ್ರ ಅಕ್ಕ ಮಾತಾಡಿದ್ರು, ನೀನ್ ಅಷ್ಟು ಪ್ರೆಷರ್ ಹಾಕಿದ್ರೆ ಅವರು ಏನೂ ಮಾಡಕ್ಕಾಗಲ್ಲ, ನೀನ್ ಸ್ವಲ್ಪ ಟೈಮ್ ತಗೋ, ನೀನು ದಿಢೀರ್ ಈಗಲೇ ಆಗ್ಬೇಕು ಅಂದ್ರೆ ಆಗಲ್ಲ, ಸೊ ಟೈಮ್ ತಗೋ ಅಂತ ಬುದ್ಧಿವಾದ ಹೇಳ್ತಿದ್ರು. ಅಂದ್ರೆ ಯಾಕೆ ಅಂತಂದ್ರೆ, ಅವ್ರ ಅಪ್ಪನ ಕಡೆನೂ ನನ್ನ ಕಡೆನೂ ಎರಡೂ ಕಡೆನೂ ಸಮವಾಗಿ ಮಾತಾಡೋಕ್ಕೋಸ್ಕರ ಅವ್ರ ಅಕ್ಕ ಪಾಪ ತುಂಬಾ ಪ್ರಯತ್ನ ಪಡ್ತಿದ್ರು. ಅವತ್ತು ನಾನು ಟ್ರೈನಲ್ಲಿದ್ದೆ. ಸೊ ಆ ಟೈಮಲ್ಲಿ ಮೇಡಮ್ ಅವರು ಆಟೋ ಹೊತ್ಕೊಂಡು ಕೇಳಿಸ್ತು. ನನಗೆ ಗೊತ್ತಾಯ್ತು, ಇವಳೇನೋ ಕಿತಾಪತಿ ಮಾಡ್ತಿದ್ದಾಳೆ ಅಂತ ನನ್ಗೆ ಗೊತ್ತಾಯ್ತು. ನಾನು ಅವಾಗ ಜಸ್ಟ್ ನಿಮ್ ತಂಗಿ ಈಚೆ ಬರ್ತದಾಳೆ ನೋಡಿ ಅಂತಂದಿದ್ದಕ್ಕೆ, ಇಲ್ಲ ಅವಳು ನಮ್ಮನೆಗೆ ಬರ್ತದಾಳೆ ಅಂತಂದ್ರು. ಸೊ ಸುಮ್ಮನದೆ. ಅದಾದ್ಮೇಲೆ ಅರ್ಧ ಗಂಟೆ ಆದ್ರೂ ಹೋಗಿಲ್ಲ, ಕಾಲಲ್ಲೇ ಇದೀವಿ. ಇವಳು ರಾಮನಗರ ಇಳ್ದಾದ್ಮೇಲೆ ಕಾಲ್ ಕಟ್ ಮಾಡಿದೆ. ಯಾಕಂದ್ರೆ ಟಿಕೆಟ್ ತಗೋಬೇಕಿತ್ತಲ್ಲ, ನಾನು ಬಸ್ ಹತ್ಬಿಟ್ಟು ಅದಕ್ಕೆ ಫೋನ್ ಕಟ್ ಮಾಡ್ಬಿಟ್ಟು ನಾನು ಟಿಕೆಟ್ ತಗೊಂಡೆ. ಅದು ಎಲ್ಲಿಗೆ, ಮೈಸೂರಿಗೆ ತಗೊಂಡೆ. ನಾನು ಅನ್ಕೊಂಡೆ ಏನಾದ್ರೂ ಮಾಡ್ಕೊಬಿಡೋಣ ಮೈಸೂರ್ಗೆ ಹೋಗ್ಬಿಟ್ಟು ಅಂತ. ಬಟ್ ನಾನು ಸೆಟಲ್ ಆಗ್ಬೇಕು ಅಂತ ಏನೋ ನಾನು ಮನೆ ಬಿಟ್ಟು ಹೋಗ್ಲಿಲ್ಲ, ಇವ್ರಿಗೋಸ್ಕರ ನಾನು ಹೋಗಿದ್ದು. ಸೊ ಅದಾದ್ಮೇಲೆ ಇವಳು ಕಾಲ್ ಮಾಡಿದೆ, ಸ್ವಿಚ್ ಆಫ್ ಬಂತು. ಅವ್ರ ಅಕ್ಕನಿಗೆ ಹೇಳಿದೆ ಈ ತರ ಆಗಿದೆ ಪರಿಸ್ಥಿತಿ ಅಂತ. ಅವ್ರ ಅಕ್ಕ ಏನಂತ ಕೆಲಸ ಮಾಡಿದ್ಲು ಹಾಗೆ ಹೀಗೆ ಅಂತ ಅವ್ರ ಅಮ್ಮನ ಅದೇ ಟೈಮ್ ಅವ್ರ ಅಮ್ಮಂಗೂ ಒಂದಷ್ಟು ಆ ಟೈಮಲ್ಲಿ ಹೇಳಿದೆ. ಯಾಕೆ ಅಂತಂದ್ರೆ, ಇವಾಗ ಒಬ್ಳೆ ಮನೇಲಿ ಬಿಟ್ಬಿಟ್ಟು ಅಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಾಗಿದೆ, ಅಷ್ಟೆಲ್ಲ ಇದಾಗಿದೆ. ನಾನು ಹೇಳ್ದೆ, ನೀವು ಇಂಥ ಟೈಮಲ್ಲಿ ಒಬ್ಳನ್ನೇ ಬಿಟ್ಬಿಟ್ಟು ಹೋಗಿದ್ರಲ್ಲ ಅಂತೆಲ್ಲ ನಾನು ಹೇಳ್ದೆ. ಹೇಳಾದ್ಮೇಲೆ ಸೊ ನಾನು ಅಷ್ಟೊತ್ತಿಗೆ ನಾನು ಆಫೀಸಿಗೆ ಹೋಗ್ತಾ ಇದ್ದನು. ತಿರ್ಗಾ ರಿಟರ್ನ್ ಬಂದು ರಾಮನಗರ ಬಂದೆ. ರಾಮನಗರ ಬರೋಷ್ಟೊತ್ತಿಗೆ ಇವಳು ಏನ್ ಮಾಡಿದಾಳೆ, ದಡ್ಡಿ
ಇವಳಿಗೆ ಹೆಂಗ್ ಹೋಗ್ಬೇಕು ಅಂತ ರೂಟ್ ಗೊತ್ತಿಲ್ಲ, ಮ್ಯಾಪ್ ಹಾಕೊಳ್ಳೋಕೋಸ್ಕರ ಮೊಬೈಲ್ ಆನ್ ಮಾಡಿದ್ದಾಳೆ. ಅದಕ್ಕಿಂತ ಮುಂಚೆ ನಮ್ಮಮ್ಮ ನಂಗೆ ಫೋನ್ ಮಾಡಿದ್ರು, ಮೈ ನಂಗೆ ಬೈತವ್ರೆ, ಎಲ್ಲಿದ್ಯಾ, ಯಾಕೆ ಈ ತರ ಮಾಡ್ಕೋತಿದ್ಯಾ, ನಿಂಗೆ ಅಪ್ಪ ಅಮ್ಮ ಏನು ಬೇಡವಾ, ನನ್ನ ನೋಡ್ಕೊಂಡಾದ್ರು ಬಾ ಐಶು ಅಂತ ನಮ್ಮಮ್ಮ ಕರೆದ್ರು. ನಾನು ಅವಾಗ ಫುಲ್ ಹೊತ್ಕೊಂಡು ಬಸ್ಸಲ್ಲೇನೆ, ಮಮ್ಮಿ ನನ್ನಿಂದ ನಿನ್ಗೇನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇನ್ ಮುಂದಿನ ಜನ್ಮ ಅಂತ ಇದ್ರೆ ನಿನ್ ಮಗಳಾಗಿ ಹುಡ್ತೀನಿ ಅನ್ಬಿಟ್ಟು ಅಷ್ಟೇ ಹಂಗ ಅನ್ಬಿಟ್ಟು ಕಟ್ಕೊಂಡ್ಬಿಟ್ಟೆ. ನಮ್ಮಮ್ಮ ಫುಲ್ಲು BP ಅವ್ರಿಗೆ. ಸೊ ಅವರು ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು. ನಮ್ಮಪ್ಪ ಅಂತೂ ಫುಲ್ ಸೀರಿಯಸ್ಸು, ಏನ್ ಹಿಂಗಾಗೋಯ್ತಲ್ಲ ಅಂತ ಹೇಳಿ ನಮ್ಮಪ್ಪ ನನ್ನ ತಮ್ಮ ಎಲ್ಲ ನಮ್ಮಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೊರಟೋಗಿದ್ರು. ನನ್ಗೆ ಅದ್ ವಿಷಯನೇ ಗೊತ್ತಿಲ್ಲ ನಮ್ಮಮ್ಮ ಹಾಸ್ಪಿಟಲ್ ಸೇರ್ಕೊಂಡಿದ್ದಾರೆ ಅಂತ. ಇವಳು ಮೊಬೈಲ್ ಆನ್ ಮಾಡಿದಕ್ಕೆ ಮೆಸೇಜ್ ಹಾಕಿದ್ದಾರೆ ಇವ್ರ ಅಕ್ಕನು ತಮ್ಮ. ಸೊ ಅವಾಗ ಇವಳಿಗೆ ಗೊತ್ತಾಗ್ಬಿಟ್ಟು ಹತ್ಕೊಂಡು ಫೋನ್ ಮಾಡ್ಕೊಂಡು ಅಮ್ಮಂಗೇನಾಯ್ತು ಅನ್ಬಿಟ್ಟು ರಿಟರ್ನ್ ಬರೋದಕ್ಕೆ ಫೋನ್ ಮಾಡಿದೆ. ನಮ್ಮಪ್ಪ ಫೋನ್ ಮಾಡ್ಕೊಂಡ ಹತ್ತರು, ನಮ್ಮಪ್ಪ ಅಳೋದ್ನ ನನ್ ಕೈಲಿ ತಡ್ಕೊಳಕ್ಕೆ ಆಗ್ಲಿಲ್ಲ. ಸಾಯೋದಿಕ್ಕೆ ಅಂತ ಹೋಯ್ತಿದ್ದೋಳು, ಏನೋ ಒಂದ್ ಇದ ಅಂತಾರಲ್ಲ, ಸೊ ಆ ರೀತಿ ಆಗೋಯ್ತು. ಆಮೇಲೆ ಮಹಿನು ಫೋನ್ ಮಾಡಿ ಮಹಿನು ಅಳ್ತಿದ್ರು, ಏನೋ ಮಾಡ್ಕೊಬಿಟ್ರೆ ಏನ್ ಇದು ಹಂಗೆ ಅನ್ಕೊಂಡೆಲ್ಲ. ಸೊ ಎಲ್ಲಾರು ಅಳ್ತಿದ್ರಲ್ಲ, ನಾನ್ ಏನಕ್ಕೆ ಈ ತರ ಮಾಡ್ಕೋತಿದ್ದೀನಿ, ಫಸ್ಟ್ ನಮ್ಮ ಅಮ್ಮನ್ ನೋಡ್ಬೇಕು, ನಮ್ಮ ಅಪ್ಪನ್ ನೋಡ್ಬೇಕು. ಆಮೇಲೆ ನಾನ್ ಕನ್ವಿನ್ಸ್ ಮಾಡಿದೆ, ಫಸ್ಟ್ ಬಾ ಮಾತಾಡೋಣ, ಆಮೇಲೆ ಮಿಕ್ಕಿದ್ದೇನೇ ಇದ್ರು ಡಿಸಿಷನ್ ತಗೊಳ್ಳೋಣ ಅಂತಾರೆ. ಅವಾಗ್ಲೂ ನನಗೆ ಅವಾಗ ಅನ್ನಿಸ್ತು, ಯಾರು ಈ ಲೆವೆಲ್ಗೆ ಹೋಗಲ್ಲ, ಈ ಹುಡುಗಿ ಹೋಗಿದೆ ಅಂತಂದ್ರೆ ಸ್ವಲ್ಪ ನಾನು ರಿಸ್ಕ್ ತಗೋಬೇಕು ಅಂತ. ಅವಾಗ ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋ ಮೂಮೆಂಟ್ ಬಂತು. ಆ ಟೈಮಲ್ಲಿ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಮನೆಗೆ ಹೋದ ತಕ್ಷಣ ಯಾವ ತರ ಟ್ರೀಟ್ ಮಾಡ್ಬೇಕು, ಏನೋ ಮನೆ ಬಿಟ್ಟು ಹೋಗಿ ಬಂದವಳೆ ಕುತ್ಕೋ ಸಮಾಧಾನವಾಗಿ ಅಂತ ಆ ತರ ಇಲ್ಲ. ಇವ್ರು ಮನೆಗೆ ಹೋದ ತಕ್ಷಣ, ಮಕ್ಕಳ ಮನೆಗೆ ಹೋದ ತಕ್ಷಣನೇ ಇವ್ರು ಏನ ಕೋಲಲ್ಲ ಹೊಡೆದಿದ್ದು, ಚಾರ್ಜಿಂಗ್ ವೈರ್ ಅಲ್ಲಿ ಹೆಂಗ್ ಹೊಡೆದ್ರು ಗೊತ್ತಾ, ರಪ್ಪ ರಪ್ಪ ಅಂತ. ಅಂದ್ರೆ ಯಾಕೆ ಹೊಡೆದಿದ್ ರೀಸನ್ ಇಷ್ಟೇ, ಭಯ ಇರಲಿ. ಒಂದು ಜೀವನದಲ್ಲಿ ಜೀವ ಕಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಯಾರ ಜೀವ ಆದ್ರೂ ಜೀವನೇ, ಅದು ಒಂದು ಪ್ರಾಣಿದಾದ್ರೂ ಜೀವನೇ. ಒಬ್ರಿಗೆ ಹರ್ಟ್ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇದ್ದಾಗ ಒಂದು ಜೀವ ಕಳ್ಕೊಂಡ್ರೆ, ಇವಾಗ ಪ್ರಾಬ್ಲಮ್ ಏನಾಗ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಇವಳು ಮಾಡ್ಕೊಂಡಿದ್ರೆ ಇವಳ ಲೈಫ್ ಹಾಳಾಗೋಗಿರೋದು, ಅವ್ರ ಅಪ್ಪ ಅಮ್ಮ ಸಫರ್ ಮಾಡಿರೋರು, ನನ್ಗೊಂದು ಗಿಲ್ಟ್ ಇರೋದು, ಲೈಫ್ ಲಾಂಗ್ ಒಂದು ಗಿಲ್ಟ್ ಇರೋದು, ನನ್ನಿಂದ ಜೀವನ ಹಿಂಗಾಯ್ತಲ್ಲ. ಅದನ್ನು ಓವರ್ಕಮ್ ಬ್ಯಾಕ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಆದರೆ ಆ ಟೈಮಲ್ಲಿ ನಾನು ಅದೇ ಸ್ಟಿಕ್ ಆನಲ್ಲಿ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಅಂದ್ಬಿಟ್ಟು ನಾನು ಆದ್ರೂ ಕನ್ವಿನ್ಸ್ ಮಾಡಿ ಕರ್ಕೊಬಂದಾದಮೇಲೆ ಸೊ ಆಮೇಲೆ ನಮ್ಮ ಮನೇಲಿ ನಾನು ಫೈನಲ್ ಆಗಿ ಹೇಳಿದೆ ಕೂತ್ಕೊಂಡು, ಇಲ್ಲ ಇದು ಆಗಲೇಬೇಕು, ಈ ಥರ ಎಲ್ಲ ಸೀರಿಯಸ್ ಮೂಮೆಂಟ್ ಇದೆ ಅಂತ ಹೇಳಿ ಫೈನಲೈಸ್ ಮಾಡಿದೆ ನಾನು ನಮ್ಮನೇಲಿ. ಬಟ್ ನಮ್ಮಲ್ಲಿ ಯಾರೂ ಬರಲ್ಲ, ಏನೂ ಬರಲ್ಲ, ಬರಲ್ಲ ಅಂತ ಹೇಳಿದ್ರು. ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಇದೆಲ್ಲ ಕನ್ಫ್ಯೂಷನ್ಸು ಜಗಳಗಳ ನಡುವೆ ನನ್ನ ಬರ್ತ್ಡೇ ಬರುತ್ತೆ. ನನ್ನ ಬರ್ಡೇನ ಯಾರು ಎಕ್ಸ್ಪೆಕ್ಟ್ ಮಾಡದೆ ಹೋಗಿರೋ ರೇಂಜಿಗೆ ಮಹಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ರೀತಿ ಹಬ್ಬ ಮಾಡ್ದಂಗೆ ಮಾಡಿದ್ರು ನನ್ನ ಹುಟ್ಟಿದ ಹಬ್ಬನ. ಸೊ ನಾನಂತೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನಗೆ ಒಬ್ಬರು ಈ ರೀತಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ, ನನ್ನ ಬರ್ತ್ಡೇನ ಅವರು ಒಂದು ರೀತಿ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು ನನ್ನ 23ನೇ ವರ್ಷದ ಬರ್ತ್ಡೇನ. ಆ್ಯಂಡ್ ನೀವು ನೋಡ್ತಿರ್ಬೋದು ಗಿಫ್ಟ್ಗಳೆಲ್ಲ ಪ್ರತಿಯೊಂದು ನನಗೇನೇನು ಇಷ್ಟ, ಸಣ್ಣ ಪುಟ್ಟ ಥಿಂಗ್ಸಿಂದನೂ ಹಿಡಿದು ದೊಡ್ಡ ಗಿಫ್ಟ್ವರೆಗೂ ನನಗೆ ಪ್ರತಿಯೊಂದು ಮಹಿನೇ ಕೂತು ಪ್ಯಾಕ್ ಎಲ್ಲ ಮಾಡಿ, ಮಹಿಗೆ ನಮ್ಮ ಅಕ್ಕ ಕೂಡ ಹೆಲ್ಪ್ ಮಾಡಿದ್ದಾಳೆ. ಸೊ ಅದೆಲ್ಲ ಎಷ್ಟು ಅಳು ಬರ್ತಿತ್ತು ಅಂದರೆ ನನಗೆ ಒಂದೊಂದು ಗಿಫ್ಟನ್ನು ನೋಡಬೇಕಾದ್ರೆ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತಾ ಇರ್ತೀನಿ ಏನೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಮಹಿ ನನಗೆ ಅಂತ. 23ನೇ ವರ್ಷಕ್ಕೆ 23 ಗಿಫ್ಟ್ ಕೊಟ್ಟಿದ್ದಾರೆ. ನನ್ನ ಲೈಫಲ್ಲೇ ಮರೆಯೋಕ್ಕಾಗದೆ ಹೋಗಿರೋ ಬರ್ತ್ಡೇ ಅಂದರೆ ಇದೆ. ಇವಾಗ ಹೇಳಿ, ನಾನು ತುಂಬ ಲಕ್ಕಿ ಪರ್ಸನ್ ತಾನೆ. ನನ್ನ ಲೈಫಲ್ಲಿ ಆ ದೇವರು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಮಹಿ ನನಗೆ ಗಂಡನಾಗಿ ಸಿಕ್ಕಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಅದಾದಮೇಲೆ ಇವರ ಚಿಕ್ಕಪ್ಪ ಮನೇಲಿ ಪೂಜೆ ಇತ್ತು. ಪೂಜೆಗೆ ಹೋಗಿದ್ದಾಗ ಫೈನಲ್ ಆಗಿ ಡಿಸಿಷನ್ ಆಯಿತು, ಇವಾಗ ನಿಮ್ಮ ಮನೇಲಿ ಒಪ್ಕೋತಿಲ್ಲ, ಇವ್ರ ಮನೇಲಿ ಒಪ್ಕೋತಿಲ್ಲ, ಪ್ರಾಬ್ಲಮ್ ಆಗ್ತದೆ. ಇವೆಲ್ಲ ಆಗ್ತಿದ್ದಾಗ ಯಾರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ. ಚಿಕ್ಕ ಹುಡುಗರುಗಳು ಲೈಫ್ ಕಳ್ಕೊಂಡ್ರೆ ಕಷ್ಟ, ಯೋಚನೆ ಮಾಡಿ ಅಂತೆಲ್ಲ ಹೇಳಿದಾಗ ನಾನು ಹೇಳಿದೆ ಆಯಿತು ನಾನು ಆಗ್ತೀನಿ. ಬಟ್ ಅವಾಗಲೂ ನಾನು ಟೈಮ್ ಕೇಳಿದೆ. ಬಟ್ ಮೇಡಮ್ ಅವರು ಇಲ್ಲ ಆಗಲ್ಲ,
ನಮ್ಮನೇಲಿ ಬೇರೆಯವ್ರ ಮದುವೆ ಮಾಡಿದ್ರೆ ಅವ್ರಪ್ಪ ಕನ್ವಿನ್ಸ್ ಆದ್ರು ಅಟ್ಲೀಸ್ಟ್, ಇಲ್ಲ ನಾನು ಮಾಡಲ್ಲ ಅಂತಾನು ಕನ್ವಿನ್ಸ್ ಆದ್ರು. ನಮ್ಮಪ್ಪ ಹೇಳಿದ್ರು. ಬಟ್ ನನಗೆ ಎಲ್ಲೋ ಒಂದ್ ಕಡೆ ನಮ್ಮಪ್ಪ ನಮ್ಮಮ್ಮ ಸುಮ್ನೆ ಇದ್ರು ಈ ಬ್ರೋಕರ್ಗಳು ಇರ್ತಾರಲ್ವಾ, ಸೊ ಅವರು ಸಿಕ್ಕಾಪಟ್ಟೆ ಬಂದು ಆಮೇಲೆ ಮೇಡಮ್ ಅವ್ರಿಗೆ ಇನ್ನೊಂದು ಭೂತ ಏನಂತಂದ್ರೆ ನನ್ ಮೈಂಡ್ ಚೇಂಜ್ ಆಗ್ಬಿಡ್ತದೆ, ನಮ್ಮ ಮನೆಯವ್ರು ಚೇಂಜ್ ಮಾಡ್ಬಿಡ್ತಾರೆ ಅಂತೆಲ್ಲ. ಸೊ ಇದೆಲ್ಲ ಇತ್ತಲ್ಲ, ಸೊ ನಾನ್ ಬೇರೆ ತುಂಬಾ ಆಶಕ್ಕೆ ನನ್ ಕೋಪ ಬಂದಾಗ ತುಂಬಾ ರೂಢ್ ಆಗಿ ಮಾತಾಡ್ತೀನಿ. ಅವ್ರು ಯಾವತ್ತೂ ಆ ರೀತಿ ಇರ್ತಿರ್ಲಿಲ್ಲ. ಫ್ಯಾಮಿಲಿ ಅಂತ ಬಂದ ತಕ್ಷಣ ಅವ್ರು ನನ್ನ ಸಿಕ್ಕಾಪಟ್ಟೆ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ರು. ಅವಾಗ ಅವಾಗ ಎಲ್ಲಿ ನನ್ನ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾರಿಗೆ ಆಗ್ಲಿ, ಯಾವ ಹುಡುಗಿಗೆ ಆಗ್ಲಿ ಆ ಭಯ ಇದ್ದೇ ಇರುತ್ತೆ. ಆ ಭಯ ನನಗೂ ಇತ್ತು. ಏನಾದ್ರು ಮಾಡಿ ನನ್ಗೆ ಇವ್ರನ್ನ ಬಿಟ್ಟಿರೋಕೆ ಆಗ್ತಿಲ್ಲ, ನನ್ಗೆ ಅಷ್ಟು ಹಚ್ಕೊಬಿಟ್ಟಿದ್ದೀನಿ ಇವ್ರನ್ನ. ಸೊ ಅದಕ್ಕೆ ನಂಗೆ ಇವ್ರು ಬೇಕೇ ಬೇಕು ಅಂತ ಅದಾದ್ಮೇಲೆ ಇವರ ಚಿಕ್ಕಪ್ಪ ಮನೆಯಲ್ಲಿ ಆಯ್ತದೆ ಯಾವಾಗ ಏನು ಅಂತ ಆಗುತ್ತೆ. ಅದಕ್ಕೆ ಅವರಪ್ಪ ಅಂತಾರೆ ಈ ಮದುವೆ ಸೀಸನ್ ಅಲ್ಲಿ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗಿ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಾವು ಇಬ್ರು ಅಫಿಷಿಯಲಿ ಜನವರಿ 1 ನ್ಯೂ ಇಯರ್ ದಿವಸನೇ ಅಂದ್ರೆ ನಾವು ಫೈನಲೈಸ್ ಮಾಡಿದ್ದು. ಅಂದ್ರೆ ನಮ್ ಲವ್ ಕೂಡ ಆದ್ರೂ ಅಷ್ಟೇನೆ, ಇವನ್ ಮದ್ವೆ ವಿಚಾರನೆ ಅವತ್ತೇ ಫಸ್ಟ್ ಡೇ ಜನವರಿ 1 ಲೆಟರ್ ಎಲ್ಲ ಬರೆದು ಪ್ರಪೋಸ್ ಅಂದ್ರೆ ಅಫಿಷಿಯಲ್ ಪ್ರಪೋಸ್ ಮಾಡಿ ಮನೆಯವ್ರ ಜೊತೆ ಅಂದ್ರೆ ನಮ್ಮ ಅಮ್ಮ ಅವರೆಲ್ಲ ಇದ್ರು. ಅಲ್ಲಿವರೆಗೂ ಒಂಥರ ನ್ಯೂಟ್ರಲ್ ಸ್ಟೇಜ್ ಅಲ್ಲೇ ಇತ್ತು ರಿಲೇಶನ್ಶಿಪ್, ಇಬ್ರದ್ದು ನ್ಯೂಟ್ರಲ್ ಸ್ಟೇಜ್ ಅಲ್ಲೇ ಇತ್ತು. ಬಟ್ ಫೈನಲೈಸ್ ಆಗಿದೆ ಜನವರಿ 1. ಅವಾಗ್ಲೇ ನಾನು ಕನ್ಫರ್ಮೇಶನ್ ಕೊಟ್ಟಿದ್ದು. ಎಲ್ಲಾನು ಮುಗಿಸಿ ಅದಾದ್ಮೇಲೆ ಇಲ್ಲ ಓಕೆ ಆಯ್ತು ಅಂತ ಕನ್ಫರ್ಮ್ ಮಾಡಿದ್ದೆ ಜನವರಿ 1. ಅವಾಗಿಂದಾನೇ ನಾನು ಜಿಮ್ಗೆ ಹೋಗೋದನ್ನ ಸ್ಟಾಪ್ ಮಾಡಿದೆ. ಅಂದ್ರೆ ವರ್ಕೌಟ್ ಹೋಗ್ತಿದೆ. ಸೊ ಪ್ರೊಫೆಷನಲ್ ಆಗಿ ಥಿಂಗ್ಸ್ ಆಗಿ ಏನ್ ಮಾಡ್ತಿದ್ನೋ ಅದನ್ನೆಲ್ಲ ಆ ಟೈಮಲ್ಲಿ ಜನವರಿ ಅಂದ್ರೆ ಫೆಬ್ರವರಿ ಟೈಮಲ್ಲಿ ಸ್ಟಾಪ್ ಮಾಡಿದೆ. ಅದಾದ್ಮೇಲೆ ಡೇಟ್ ಫಿಕ್ಸ್ ಆಗುತ್ತೆ. ಡೇಟ್ ಫಿಕ್ಸ್ ಆದಾದ್ಮೇಲೆ ಇವರಪ್ಪ ಹೀಗೆ ಥಿಂಗ್ಸ್ ಮಾಡೋಣ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಎಂಗೇಜ್ಮೆಂಟು ಫಿಕ್ಸ್ ಆಗುತ್ತೆ. ಎಂಗೇಜ್ಮೆಂಟ್ ಫಿಕ್ಸ್ ಆದ್ಮೇಲೆ 1 ತಿಂಗಳಾದ್ಮೇಲೆ ಮದುವೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಎಲ್ಲ ಇವಾಗ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಂತ ಗೊತ್ತಾಯ್ತು. ಒಬ್ಬನೇ ಫೈಟ್ ಮಾಡೋ ಟೈಮೂ ಹತ್ರ ಆಯಿತು. ಫೈಟ್ ಮಾಡಲೇಬೇಕಿತ್ತು. ಒಂದು ಎಮೋಷ್ನಲಿ ಫೈಟ್ ಮಾಡಬೇಕಿತ್ತು, ಇನ್ನೊಂದು ಫೈನಾನ್ಷಿಯಲಿನೂ ಫೈಟ್ ಮಾಡಬೇಕಿತ್ತು. ಸ್ವಲ್ಪ ಸ್ಯಾಡ್ ಮೂಮೆಂಟ್ಗಳು ಇತ್ತು ಆ ಮೂಮೆಂಟಲ್ಲಿ. ಬಟ್ ಫೇಸ್ ಮಾಡ್ತೀನಿನೋ ಕಾನ್ಫಿಡೆನ್ಸ್ ನನಗಿರಲಿಲ್ಲ. ಏನಂತಾರೆ ಬಂದಂಗೆ ನೋಡ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡೆ. ಗೋ ವಿತ್ ಫ್ಲೋ ಅಂತ ಡಿಸಿಷನ್ ತೊಗೊಂಡೆ. ಹೇಗೆ ಹೋಗುತ್ತೋ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಡಿಸಿಷನ್ ತೊಗೊಂಡು ಆಮೇಲೆ ಎಂಗೇಜ್ಮೆಂಟು ಆಗುತ್ತೆ. ಮದುವೆಗಿಂತ ಚೆನ್ನಾಗೇ ಆಯ್ತು. ಬಟ್ ಅಲ್ಲಿ ಒಂದೇ ಒಂದು ಏನಂತ ಅಂದ್ರೆ ಎಲ್ಲ ಇವ್ರ ಫ್ಯಾಮಿಲಿನ ಕೇಳ್ತಾ ಇದ್ರು ನಮ್ಮೂರವರೆಲ್ಲ. ಬಟ್ ಹೆಂಗೋ ನಮ್ಮ ಅಪ್ಪ ಅಮ್ಮ ಎಲ್ಲ ಏನೋ ಒಂದು ಮ್ಯಾನೇಜ್ ಮಾಡಿದ್ರು. ಬಟ್ ನಮ್ಮೂರವ್ರೆಲ್ಲ ಪ್ರತಿಯೊಬ್ರು ಮಹಿನ ನೋಡ್ಬಿಟ್ಟು ಎಲ್ಲ ಫುಲ್ ಫ್ಲಾಟ್ ಹುಡುಗಿರಂತೂ ಇವ್ರನ್ನ ನೋಡೋದಕ್ಕೆ ಅಂತಾನೆ ಬರ್ತಿದ್ರು ಅಲ್ವೇನ್ರಿ? ಏನಪ್ಪ ಗೊತ್ತಿಲ್ಲ, ನಾವ್ ಅಷ್ಟೊಂದೇನು ವ್ಯಾಲ್ಯೂಯಬಲ್ ಫೇಸ್ ಅಲ್ಲ. ನಾನು ಎಂಗೇಜ್ಮೆಂಟ್ ಆದ್ಮೇಲೆ ಇವ್ರು ಫೋನ್ ಮಾಡಿ ಹೇಳ್ತಾ ಇದ್ದೆ, ಹುಡುಗಿರೆಲ್ಲ ಬರ್ತಾ ಇದ್ರು ನಿಮ್ನ ನೋಡೋದಕ್ಕೆ, ಕೇಳ್ತಾ ಇದ್ರು ನನ್ನ. ಸೊ ಫೈನಲಿ ಅದಾದ್ಮೇಲೆ ಡಿಸಿಷನ್ ತಗೊಂಡು ಐ ಡೋಂಟ್ ನೋ ಅಮೌಂಟ್ಗಳು ಹೆಂಗ್ ಅಡ್ಜಸ್ಟ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಫ್ರೆಂಡ್ಸು ಮತ್ತೆ ನನ್ನ ಕ್ಲೋಸ್ ಆಗಿರೋರು ಮತ್ತೆ ನನ್ನ ಕ್ಲೋಸ್ ರಿಲೇಟಿವ್ಸು ನಂಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಅದನ್ನು ಮಾತ್ರ ನಾನು ಮರೆಯೋಕ್ಕೆ ಆಗಲ್ಲ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು. ಆ್ಯಂಡ್ ಮೋರ್ ಓವರ್ ನಾನು ತುಂಬ ಇರ್ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ಯಾವತ್ತೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡೇ ಇಲ್ಲ. ನಾನು ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ದಿದ್ರು ಇಂಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ನಾನು ಎಲ್ಲರ ವಿಚಾರದಲ್ಲೂ ತೊಗೊಂಡಿದ್ದೀನಿ. 7 ವಿಚಾರದಲ್ಲಿ ನಾನು ಮದುವೆ ಆಗಿ 1 ತಿಂಗಳಾದ ಮೇಲೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ. ಬಟ್ ಎಂಗೇಜ್ಮೆಂಟ್ ಆದಾದ್ಮೇಲೆ ಇಬ್ರದ್ದು ಬಾಂಡ್ ತುಂಬ ಸ್ಟ್ರಾಂಗ್ ಆಯಿತು. ಮತ್ತು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತಲ್ಲ ಮದುವೆ ವಿಚಾರದಲ್ಲಿ, ಮತ್ತು ಯಾರಿಗೇ ಆಗಲಿ ಹುಡುಗಿಗಾಗಲಿ ಒಂದು ಅಳಕಿರ್ತದೆ, ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದೆಲ್ಲ. ಬಟ್ ಎಂಗೇಜ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಶಿ ವಾಸ್ ಕಂಪ್ಲೀಟ್ಲಿ ನಾರ್ಮಲ್. ಇವಳು ಟೆನ್ಷನ್ ಕಡಿಮೆ ಆಗೋಯ್ತು, ನನ್ನ ಟೆನ್ಷನ್ ಜಾಸ್ತಿ ಆಯಿತು. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನ್ನ ಎಲ್ಲ ಥರ ಎಲ್ಲರೂ ತುಂಬ ಜನ ನನಗೆ ಹೇಳಿದ್ರು ಎಲ್ಲ. ಅಂದರೆ ಎಷ್ಟು ಕನ್ವಿನ್ಸ್ ಮಾಡೋಕ್ಕಾಗುತ್ತೋ ಅಷ್ಟು ಕನ್ವಿನ್ಸ್ ಮಾಡಿದೆ. ಅಟ್ ದಿ ಎಂಡ್ ಆಫ್ ದಿ ಡೇ ಓವರ್ ರೂಲ್ಡ್ ಆದಮೇಲೆ ನನ್ನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸಿಂದ ಒಂದು ಬಂತು, ನೀನು ಹೇಗೆ ಮಾಡಿದ್ರು, ನೀನು ಒಳ್ಳೇದು ಮಾಡಿದ್ರು ತೊಗೊತಾರೆ, ಕೆಟ್ಟದ್ದು ಮಾಡಿದ್ರು ತೊಗೋತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನೀನೇನೇ ಆಗಬೇಕು, ಏನಾಗಿರಬೇಕು,
ನೀನು ಮಾಡೋದು ನಿನ್ನ ಮನ್ಸಿಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡು, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡ. ನಾ ಹೇಳ್ತಲ್ವಾ, ಅಥವಾ ನೀನು ಮದುವೆ ಆಗಬೇಡ ಅಂತೆಲ್ಲ ನಾವೇನು ಹೇಳಲ್ಲ. ಬಟ್ ಒಂದು ಸೆಕೆಂಡ್ಸ್ ಯೋಚನೆ ಮಾಡು, ಏನೇ ಮಾಡೋಕ್ಕಿಂತ ನೀನು ಫೇಸ್ ಮಾಡ್ತೀಯಾ, ಎಲ್ಲ ಫೇಸ್ ಮಾಡ್ತೀಯಾ, ಮಾಡು. ಯಾವತ್ತೇ ಲೈಫಲ್ಲಿ ಗಿಲ್ಟ್ ಇಟ್ಕೊಂಡು ಬದುಕಬೇಡ ಅಂತ ನನ್ನ ಕ್ಲೋಸ್ ಫ್ರೆಂಡ್ಸ್ ಸಜೆಷನ್ ಮಾಡಿದ್ರು. ಅಂದರೆ ಲೈಕ್ ಯಾವತ್ತೂ ಯಾರಿಗೂ ಹರ್ಟ್ ಮಾಡೋ ಥಿಂಗ್ಸ್ ಡೀಪಾಗಿ ಹೋಗ್ಬಾರ್ದು ಅಂತ ಹೇಳೋದು. ಸೊ ಅವಾಗ ನಾನು ಅವ್ರಿಗೂ ಅದೇ ಮಾತು ಹೇಳಿದ್ದು, ಇಲ್ಲ ನಾನು ಅದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ ಕ್ಲೋಸಲ್ಲೇ ನೋಡಿದೆ. ಅದೇ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಕೆಲವೊಂದು ಪಲ್ಲವಿಹರಿ ಅಂತ ಇದ್ದಾರೆ, ಅವ್ರ ವಿಚಾರದಲ್ಲಿ ಏನೋ ಸಮ್ ಇಶ್ಯೂಸ್ ನಡೀತಿತ್ತು. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ, ಈ ಥರ ಸಿಚುಯೇಷನ್ ಯಾರಿಗೂ ಬರಬಾರ್ದು, ಏನೂ ಬರಬಾರ್ದು ಅಂತ. ಅವತ್ತು ನಾವಿಬ್ಬರು ಕೂತ್ಕೊಂಡು ಮಾತಾಡಿದ್ರಿ, ನಾನು ನನ್ನ ಪಲ್ಲವಿ ಅಂತ ನನ್ನ ಕ್ಲೋಸ್ ಫ್ರೆಂಡು, ಇಬ್ಬರು ಮಾತಾಡಿ ಆಮೇಲೆ ಅವನಿಗೂ ನಾನು ಮಾತು ಕೊಟ್ಟೆ, ಇಲ್ಲ ನಾನು ಆ ಥರ ಏನೂ ಮಾಡಲ್ಲ, ಯಾವುದೇ ಥರ ಕೆಟ್ಟ ನಿರ್ಧಾರಗಳು ಮಾಡಲ್ಲ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಫೈನಲಾಗೆ ಮದುವೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಒಂದು ತಿಂಗಳು ಗ್ಯಾಪ್, ಒಂದೂವರೆ ತಿಂಗಳು ಗ್ಯಾಪ್ ಇದ್ದು, ಒಂದೂವರೆ ತಿಂಗಳು ಗ್ಯಾಪಲ್ಲಿ ಎಲ್ಲ ಶಾಪಿಂಗು ಎಲ್ಲ ಮಾಡಿದ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಹತ್ರ ಸ್ಟಾರ್ಟಿಂಗ್ ಅಂತ ನನ್ನ ದೋಸ್ತು, ನನ್ನ ಬಿ ಕ್ಲಾಸ್ಮೇಟು ನನ್ನ ದೋಸ್ತು, ಅವನೇ ನಂಗೆ ಫಸ್ಟು ಅಮೌಂಟ್ ಕೊಟ್ಟಿದ್ದು, ಅವನೇ ಕೈಯ್ಯದು ನಂಗೆ ಅಮೌಂಟ್ ಕೊಟ್ಟಿದ್ದು. ಅವನೇನು ಕೇಳಿದೆ ಹಿಂಗೆ ಮದುವೆಗೆ ಅಂತ, ಅವನೇನು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಆಯಿತಾ ಬಾ ನಾನು ಕೊಡ್ತೀನಿ ಅಂತ ಹೇಳಿ ಅವ್ನು ಫಸ್ಟು ಒಂದು ಅಮೌಂಟ್ ಕೊಟ್ಟ, ಅವನದೇ ಫಸ್ಟ್ ಅಮೌಂಟು. ಆದ್ದರಿಂದ ಕೆಲಸ ಸ್ಟಾರ್ಟ್ ಆಯಿತು. ಅವನು ಯಾವ ಕೈಯಲ್ಲಿ ದುಡ್ಡು ಕೊಟ್ಟನೋ ಗೊತ್ತಿಲ್ಲ, ಅದಾದಮೇಲೆ ಆಯಿತು. ಅದಾದಮೇಲೆ ನನ್ನ ಫ್ರೆಂಡ್ ಜೇಸಿ ಇದ್ದಾನೆ, ಅವನು ಮನೆಗೆ ಏನೇನು ಐಟಮ್ ಬೇಕೋ ಅದಕ್ಕೆಲ್ಲ ಹೆಲ್ಪ್ ಮಾಡ್ದ, ಒಂದು ಚೀಪೆಸ್ಟ್ ಥಿಂಗ್ಸಲ್ಲಿ. ಆಮೇಲೆ ಸಾಗರ್ ಅಂತ ನನ್ನ PU ಫ್ರೆಂಡು, ಅವನು ಬಂದು ಹೋಮ್ ಅಪ್ಲಯನ್ಸ್ಗೆಲ್ಲ ಹೆಲ್ಪ್ ಮಾಡ್ದ. ಅಂದರೆ ಲೈಕ್ ಎಷ್ಟು ಲೋ ಬಜೆಟ್ ಆಗುತ್ತೋ ಅವನ ಐಡಿಯಾ ಎಲ್ಲ ಯೂಸ್ ಮಾಡಿ, ಇವನ್ ನಮಗೂ ಅಷ್ಟು ಚೀಪೆಸ್ಟಲ್ಲಿ ಸಿಗುತ್ತೆ ಅಂತ ಐಡಿಯಾ ಇರಲಿಲ್ಲ. ಅದೆಲ್ಲ ಬೈ ಮಾಡಾದ್ಮೇಲೆ ಮಾಮೂಲಿ ಮನೆಯಲ್ಲಿ ಹಾಲು ಉಗ್ಸಿದ್ರಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ರಿ. ಇವಳಿಗೆ ಬಿಫೋರೇ ಮುಂಚೆನೆ ಅಂದರೆ 15 ಡೇಸ್ ಇದ್ದಂಗ್ಲೇನೆ ನಾನು ಮನೆ ಹುಡುಕಿ ಮನೆ ಫೈನಲೈಸ್ ಮಾಡಿದ್ರಿ. ಮನೆ ಫೈನಲೈಸ್ ಮಾಡಾಮೇಲೆ ಇವಳ ಕೈಲೇ ಹಾಲು ಉಗ್ಸಿ ಇದು ಮಾಡಿದೆ. ಯಾಕಂದರೆ ಬೇರೆ ಯಾರೂ ಇಲ್ಲ, ನಾನು ಆ ಕೆಲಸ ಮಾಡೋಂಗಿಲ್ಲ. ನಾನು ಹಂಗೂ ನನ್ನ ಕಸಿನ್ಸ್ಗೆ ಯಾರಾದರೂ ಮಾಡೋಣ ಅಂದ್ಕೊಂಡ್ರೆ ಮತ್ತೆ ಅವ್ರಿಗೇನಾದ್ರು ಪ್ರಾಬ್ಲಮ್ ಆಗುತ್ತೆ ಈ ಥರ ವಿಚಾರದಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಅಂತ ಇತ್ತು. ಅದೆಲ್ಲ ಇವಳು ಮಾಡಿದಾಳೆ. ಸೊ ಹಾಲು ಉಗ್ಸಿ ಎಲ್ಲ ಆದಮೇಲೆ ಮಾಮೂಲಿ ಅವತ್ತೊಂದು ದಿವಸನೇ ಇನ್ವಿಟೇಷನ್ ಕಾರ್ಡು ಬಂತು. ಅಂದರೆ ಇನ್ 15 ಡೇಸ್ ಇದೆ ಮದುವೆಗೆ, ಇನ್ 15 ಡೇಸ್ ಇದೆ ಅಂತಾನೆ. ಆ 15 ಡೇಸಲ್ಲಿ ನಾನು ಮನೆ ನೋಡಿ ಮನೆಗೆ ಥಿಂಗ್ಸ್ಗಳು ಅಡ್ಜಸ್ಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಆಮೇಲೆ ದುಡ್ಡು ಒಂದು ದಿವಸದ್ರಲ್ಲಿ ಬ್ಯುಸಿ ಇದೆ. ಅಂದರೆ ತುಂಬ ಜನ ಫ್ರೆಂಡ್ಸ್ ಹತ್ರ ಹೋಗಿದ್ದೀನಿ, ಎಷ್ಟೋ ಜನ ನೀನು ನನಗೆ ಒಂದು ಮಾತು ಕೇಳಿದರೆ ನಾನೇ ಕೊಡ್ತಿದ್ದೆ ಅಂತಲೂ ಹೇಳಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ತುಂಬ ಜನ ಆ ಟೈಮಲ್ಲಿ ಹೆಲ್ಪ್ ಮಾಡಲಿಲ್ಲ, ತೊಂದರೆ ಇಲ್ಲ, ಅವ್ರವ್ರಿಗೆ ಏನೇನು ಪ್ರಾಬ್ಲಮ್ ಇದ್ದ ಗೊತ್ತಿಲ್ಲ. ಬಟ್ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ಯಾರಿಗೂ ಇದು ಮಾಡಲ್ಲ. ಸೊ ನನಗೆ ಏನು ಬಂತೋ ಅದರಲ್ಲಿ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಮೂವ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಹೇಗೋ ಮದುವೆ ಆಯಿತು, ಚೆನ್ನಾಗೇ ಆಯಿತು, ಯಾವುದೇ ಥರ ತೊಂದರೆ ಆಗಿಲ್ಲ. ಆಮೇಲೆ ಇದಕ್ಕಿಂತ ಬಿಫೋರು ಇವಳು ಮೊದಲು ಒಂದು ವಿಶ್ ಕೇಳಿದ್ಲು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಬೇಕು. ನಂಗೆ ಏನಂತ ಅಂದ್ರೆ, ನಾನು ಲವ್ ಮ್ಯಾರೇಜ್ ಆಗ್ತಾ ಇದ್ದೀನಿ, ಬಟ್ ನಂಗೆ ಲವ್ ಮ್ಯಾರೇಜ್ ಆಗ್ತಿದ್ದೀನಿ ಅನ್ನೋ ತರ ಫೀಲ್ ಆಗ್ಬಾರ್ದು. ಎಲ್ಲರೂ ಜೊತೆಯಲ್ಲಿ ಖುಷಿಯಾಗಿ ನಾವು ಮದ್ವೆ ಆಗ್ಬೇಕು ಅನ್ನೋದು ನನ್ಗೆ ಮೊದ್ಲಿಂದ, ಸಿಗೋಕ್ಕಿಂತ ಮುಂಚೆಯಿಂದನೂ ನನ್ಗೆ ಅದೊಂದು ವಿಶ್ ಇತ್ತು. ಸೊ ಅದನ್ನ ಇವರು ಮತ್ತೆ ನಮ್ಮಪ್ಪ ಫುಲ್ಫಿಲ್ ಮಾಡಿದ್ರು ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜ, ಸೀರಿಯಸ್ಲಿ ಬೇರೆ ಹುಡುಗ ಆಗಿದ್ರು. ಇನ್ನೂ ಒಂದು ಮಾತು ಅಂದ್ರೆ, ಆಕ್ಚುಲಿ ಇಷ್ಟು ನಾವು ಥಿಂಕ್ ಮಾಡಿದ್ರೆ ದೇವಸ್ಥಾನದಲ್ಲಿ ಮದುವೆ ಆಗಬೇಕು. ಸೊ ಅದಾದ್ಮೇಲೆ ಒಂದು ಹಾಲ್ ಇರ್ಲಿ ಅಂತ ಹೋದ್ರು, ಆಮೇಲೆ ಚಿಕ್ಕ ಹಾಲ್ ಇರ್ಲಿ ಅಂತ ಹೋದ್ರು, ಆಮೇಲೆ ಯಾಕೋ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಮತ್ತೆ ಅದ್ಯಾವ್ದು ಇನ್ನೊಂದು ಮಾಡ್ಬಿಡೋಣ ಅಂತಾನೆ ಡಿಸೈಡ್ ಆಗಿದ್ದು. ಬಟ್ ಅದಾದ್ಮೇಲೆ ಅವ್ರ ಅಪ್ಪನಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಫೈನಲ್ ಆಗಿ ಚೌಟ್ರಿ ಬುಕ್ ಮಾಡಿದ್ರು. ಚೌಟ್ರಿ ಬುಕ್ ಮಾಡಾದ್ಮೇಲೆ ಇನ್ನೇನು ಅಂದ್ಬಿಟ್ಟು ಫೋಟೋಗ್ರಫಿ ಎಲ್ಲದಕ್ಕೂ ಹೇಳ್ತಾ ಹೋದೆ. ಸೊ ಆ ಟೈಮಲ್ಲಿ ಪ್ರಾಬ್ಲಮ್ ಆಯಿತು ಫೋಟೋಗ್ರಫಿಗೂ. ಸೊ ಅಂತ ನಾನು ಬೆಂಗಳೂರಲ್ಲಿ ರಾಜು ಬೈ ಅಂತ ಇದ್ದಾರೆ, ಅವರೇ ಅವರು, ಯಾಕಂದರೆ ಮಿಡ್ ನೈಟಲ್ಲಿ ನಾನು ಮಾತಾಡಿ ಒಪ್ಸಿದ್ದು. ಪ್ರೀ ಪ್ಲ್ಯಾನ್ಡ್ ಅಂತ ಯಾವುದು ಕೂಡ ಆಗಲಿಲ್ಲ. ಇವನ್ ನನ್ನ ಬಟ್ಟೆ ನಾನು ಎಲ್ಲರೂ ಬಟ್ಟೆ ತೊಗೊಂಡಿದ್ರು, ನಾನು ಇನ್ನೂ ಬಟ್ಟೆನೇ ತೊಗೊಂಡಿರ್ಲಿಲ್ಲ. ಮದುವೆಗೆ ಇನ್ನು 1 ವೀಕ್ ಇದ್ದಂಗೆ ಹೋಗಿ ಬಟ್ಟೆ ತಂದಿದ್ದು, ಬೆಂಗಳೂರಲ್ಲಿ ಹೋಗಿ ಬಟ್ಟೆ ತಂದಿದ್ದು. ಅದು ಏನು, ನನ್ನ ಆಫೀಸ್ ಮುಗಿಸ್ಕೊಂಡು ನನ್ನ ಶಾಪಿಂಗ್ ಬರ್ತದೆ. ಐಶುನು ಮತ್ತೆ ಐಶು ಅವ್ರ ಅಕ್ಕ ಅಥವಾ ಅವ್ರ ತಮ್ಮ ಯಾರಾದರೂ ಶಾಪಿಂಗ್ ಬರ್ತಿದ್ರು, ಹಂಗೆ ಶಾಪಿಂಗ್ ಮಾಡಿರೋದು. ಇಡೀ ಶಾಪಿಂಗ್ ನಾವು ಹಂಗೆ ಮಾಡಿರೋದು, ಮುಗಿಸ್ಕೊಂಡು ಬರ್ತಿದ್ದು. ಅಥವಾ ರಜಾ ಇದ್ದಾಗ
ಶನಿವಾರ ಭಾನುವಾರ ಹೋಗಿದ್ದು. ಆ ಒಂದು ವಾರದಲ್ಲೇ ಆಲ್ಮೋಸ್ಟ್ ಎಲ್ಲ ಥಿಂಗ್ಸು ಕಂಪ್ಲೀಟ್ ಮಾಡಿ ಫೈನಲೈಸ್ ಆಗಿದ್ದು. ಶಾಪಿಂಗು ಮೈಸೂರಲ್ಲೂ ಆಗಿದೆ, ಅರ್ಧ ಬೆಂಗಳೂರಲ್ಲೂ ಆಗಿದೆ. ಅಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಇವ್ರ ಭಾವ ಮೈಸೂರಿಗೆ ಹೋಗಿದ್ರು. ಸೊ ಅವಾಗ ಒಂದು ಶಾಪಿಂಗ್ ಇವ್ರ ಮನೆ ಕಡೆಯವ್ರದ್ದೆಲ್ಲ ಶಾಪಿಂಗ್ ಆಗೋಯ್ತು. ಅದಾದ್ಮೇಲೆ ನಾನು ಏನು ಇವಳಿಗೆ ಬಟ್ಟೆ ತೆಗಿಬೇಕಿತ್ತು, ಮತ್ತೆ ಏನೇನು ಥಿಂಗ್ಸ್ ಎಲ್ಲ ತಗೋಬೇಕಿತ್ತು, ರಿಸೆಪ್ಷನ್ಗೆ ಬಟ್ಟೆ ತಗೋಬೇಕಿತ್ತು, ಮತ್ತೆ ಫೋಟೋಶೂಟ್ಗೂ ಒಂದಷ್ಟು ಬಟ್ಟೆ ತಗೋಬೇಕಿತ್ತು. ಸೊ ನಾ ಬಟ್ಟೆ ತಗೊಳ್ಳೇ ಇಲ್ಲ ಫೋಟೋಶೂಟ್ಗೆ. ನಾನು ನನ್ನ ಮದುವೆ ಟೈಮಲ್ಲಿ ಒಂದು ಹೆಣ್ಣಿಗೆ ಶಾಸ್ತ್ರೋತ್ರವಾಗಿ ಏನೆಲ್ಲ ಕೊಡಬೇಕು, ಯಾವ್ಯಾವ ಟೈಮ್ಗೆ ಯಾವ್ಯಾವ ಸೀರೆ ಕೊಡಬೇಕು ಅದನ್ನೆಲ್ಲ ಮಹಿ ಮಾಡಿದ್ದಾರೆ. ಸೊ ಅದೊಂದು ಖುಷಿ ಇದೆ ನನಗೆ. ಅಂಡ್ ನಮ್ಮ ಮನೆಯವ್ರಿಗೂ ಅಷ್ಟೇ, ತುಂಬಾ ನನಗಿಂತ ಮಹಿನ ಯಾರೆಲ್ಲ ಇಷ್ಟ ಇಲ್ಲ ಬೇಡ ಬೇಡ ಅಂತಿದ್ರು, ಒಬ್ರಾದ್ಮೇಲೆ ಒಬ್ರು ಮಹಿನ ತುಂಬಾ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಈಗಲೂ ಅಷ್ಟೇ ಮಹಿ ಅಂದ್ರೆ ನಮ್ಮ ಮನೇಲಿ ತುಂಬಾನೇ ಇಷ್ಟ. ನಮ್ಮ ಅಪ್ಪನ್ಗಂತೂ ಅವ್ರು ತುಂಬಾ ಲೈಕ್ ಆಗ್ತಾರೆ ಮಹಿ ಅಂದ್ರೆ. ಯಾಕೆ ಅಂತ ಗೊತ್ತಿಲ್ಲ, ಅಂದ್ರೆ ಅವ್ರ ಒಳ್ಳೆ ಗುಣ ನಮ್ಮ ಮನೇಲಿ ತುಂಬಾ ಇಷ್ಟ ಆಗ್ತಿದೆ. ಸೊ ನನಗೆ ತುಂಬಾ ಖುಷಿ ನನ್ನ ಗಂಡನ್ನ ಎಲ್ಲರೂ ಇಷ್ಟಪಡ್ತಾರಲ್ಲ ಅಂತ. ಅಂಡ್ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡೋದೇನಪ್ಪಾ ಅಂತ ಅಂದ್ರೆ, ನನ್ನ ಪ್ರತಿಯೊಂದು ನಾನು ಏನೇ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರು ಆಲ್ಮೋಸ್ಟ್ ನಾನು ನಮ್ಮ ಅಕ್ಕನ ಮನೇಲೆ ಎಲ್ಲ ಪ್ರತಿಯೊಂದು ಡಿಸೈಡ್ ಆಗ್ತಿದ್ದೆ ನಮ್ಮ ಅಕ್ಕನ ಮನೇಲಿ. ನಮ್ಮ ಅಕ್ಕ ಬಾವನು ಸ್ವಲ್ಪ ಇದ್ರಲ್ಲಿ ಏನಂತಾರೆ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಅವರು ಕೂಡ ಸ್ವಲ್ಪ ಎಲ್ಲೆಲ್ಲಿ ತಡಿಬೇಕು ಅಲ್ಲೆಲ್ಲ ತಡೆದಿದ್ದಾರೆ. ಅವಾಗ ಅವ್ರ ಮೇಲೆ ತುಂಬಾ ಕೋಪನೂ ಬರ್ತಿತ್ತು, ಅಂಡ್ ಇವಾಗ ನೆನ್ಸ್ಕೊಂಡ್ರೆ ನಗುನು ಬರುತ್ತೆ. ಯಾಕಂದ್ರೆ ಅಷ್ಟು ಸ್ಟ್ರಿಕ್ಟ್ ಮಾಡಿರೋದಕ್ಕೆ ನಾವಿವಾಗ ಈ ತರ ಇದೀವಿ ಅಲ್ವಾ ರೀ? ಅದೇ ಲವ್ ಮ್ಯಾರೇಜ್ ತರ ಆಗ್ಲಿಲ್ಲ, ಅರೇಂಜ್ ಮ್ಯಾರೇಜ್ ತರನೇ ಆಯ್ತು. ನಾವೇನೇ ಒಬ್ರು ಮೀಟ್ ಮಾಡ್ತೀವಿ, ಲವ್ ಅಂತಂದ್ರೆ ನಾವಿಬ್ರು ಜಾಸ್ತಿ ಎಲ್ಲೂ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ, ಎಲ್ಲೂ ಓಡಾಡಕ್ ಆಗ್ತಿರ್ಲಿಲ್ಲ. ಅದೊಂದು ಬೇಜಾರಿದೆ, ಹೊರಗಡೆ ಎಲ್ಲೂ ಓಡಾಡೋದಿಕ್ ಆಗಿಲ್ಲ ಅಂತ. ಬಟ್ ನಾವಿಬ್ರು ಏನೇ ಮೀಟ್ ಮಾಡೋದಿದ್ರು ನನ್ನ ಫ್ಯಾಮಿಲಿ ಜೊತೆನೆ ನಾನು ಮಹಿ ಮೀಟ್ ಮಾಡ್ತಿದ್ದು. ಎಲ್ಲ ಒಂದೆರಡು ಕಡೆ ಮಾತ್ರ ನಮ್ಮ ಅಪ್ಪ ಆಯ್ತು ಅಂತ ಕಳ್ಸ್ಕೊಟ್ಟಿರೋದು. ಒಂದು ಜನವರಿ 1 ಅಲ್ಲಿ, ಇನ್ನೊಂದು ಮಾಮೂಲಿ ಈಗ ಕೆಫೆಗೆ ಹೋಗ್ತೀವಲ್ಲ ಅದ್ಯಾವ್ದು ಶೆಲ್ ಪೆಟ್ರೋಲ್ ಬಂಕ್, ಅಲ್ಲಿಗೆ ನಮ್ಮ ಅಪ್ಪ ಕಳ್ಸ್ಕೊಡೋರು ಅಷ್ಟೇ, ಇನ್ನೆಲ್ಲಿಗೂ ಕಳ್ಸ್ಕೊಡ್ತಿರ್ಲಿಲ್ಲ. ಇನ್ನೊಂದು ಮಹದೇಶ್ವರ ಬೆಟ್ಟಕ್ಕೆ ಕಳ್ಸ್ಕೊಟ್ಟಿದ್ರು. ಮುಂಚೆ ಓಡ್ ಬಂದ್ರಿ ದೇವಸ್ಥಾನಕ್ಕೆ. ಅದೊಂದು ಮೆಮೊರೇಬಲ್, ಚೆನ್ನಾಗಿದೆ ಅದು ಟ್ರಿಪ್. ಲವ್ ಯು ಕಂದ. ನಾನು ಅದ್ನ ಹೇಳಲಿಲ್ಲ, ಕಂದ ಅಂತ ಕರಿತಿಲ್ಲ ಅಂತ. ನೋಡ್ದ ಇವಾಗ ನಾನ್ ಜಗಳ ಮಾಡ್ಲ, ನನ್ನ ಕಂದ ಅಂತ ಕರಿತಿದ್ರು. ಕಂದ ಅಂತ ಈಗಲೂ ಕರಿತೀನಿ, ಸಮ್ ಟೈಮ್ಸ್ ಕರೆಯಲ್ಲ ಅಷ್ಟೇನೆ. ಬಟ್ ನಾನು ಫಸ್ಟ್ ಟೈಮ್ ರೀ ಅಂತ ಕರೆದಿದ್ದು, ನಾನು ಕಂದ ಅಂತ ಸ್ಟಾರ್ಟ್ ಮಾಡಿದೆ, ಇವಳು ರೀ ಅಂತ. ಏನಾದ್ರೂ ನಾನ್ ಏನ್ ಕರೀಲಿ ಅಂತ ಕೇಳಿದಾಗ ನಾನು ಇವಳು ರೀ ಅಂತ ಕರಿಬೇಕಾದ್ರೆ ಅವಾಗ ಏನ್ ಅನ್ಕೊಂಡ್ರೆ ನಾರ್ಮಲ್ ಆಗಿ ಎಲ್ರಿಗೂ ಮಾತಾಡ್ತಿದ್ದಾಳೇನೋ ಅಂತ ಅನ್ಕೊಂಡಿದ್ದು. ಬಟ್ ಆಮೇಲೆ ನನಗೆ ಗೊತ್ತಾಗಿದ್ದು, ಇವಳು ಫೀಲಿಂಗ್ಸ್ ಎಲ್ಲ ಹೇಳಾದ್ಮೇಲೆ ಗೊತ್ತಾಗಿದ್ದು ಇವಳು ಲೈಕ್ ಮೈಂಡ್ ಅಲ್ಲಿ ಮಾತ್ರ ಅಲ್ಲ, ಹಾರ್ಟ್ ಅಲ್ಲೂ ನಾನು ಗಂಡನ್ ಸ್ಥಾನ ಕೊಟ್ಬಿಟ್ಟಿದ್ದೆ. ಅದಕ್ಕೆ ನಮ್ಮ ಮನೆಯವರು ಅಷ್ಟೇ ರೀ ಅಂತ ಕರೆದಾಗ ನಾನು ನಮ್ ಚಿನ್ನು ಆಕ್ಚುಲಿ ನಮ್ಮ ಅಕ್ಕನ ಮಗಳು ಬಂದ್ರು ನೋಡು ನಿಮ್ ರೀ ಅಂತ ನೋಡು. ಅಥವಾ ಫೋನ್ ಬಂದ್ರೆ ಮಮ್ಮಿ ತಗೋ ನಿಮ್ ರೀ ಫೋನ್ ಮಾಡವ್ರೆ ಅಂತ ನೋಡು. ಸೊ ನಾನ್ ಯಾರಿಗೂ ಎದುರ್ಕೋತಾ ಇರ್ಲಿಲ್ಲ ರೀ ಅಂತ ಕರೆಯೋದಿಕ್ಕೆ, ಯಾಕಂದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಆಗೋಗಿತ್ತು. ನನಗೂ ಐಡಿಯಾ ಇರ್ಲಿಲ್ಲ ಅವಾಗ, ಲೈಕ್ ಇವಳು ರೀ ಅಂತ ಕರೀತದಲ್ಲ ಅಂತಂದ್ರೆ, ಅಂದ್ರೆ ಗೊತ್ತಿತ್ತು ಏನೋ ಸಮಥಿಂಗ್ ಇದೆ ಅಂತ. ಬಟ್ ಆಮೇಲೆ ಗೊತ್ತಾಯ್ತು ಇವಳು ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ ಮೈಂಡ್ ಅಲ್ಲಿ ಅಂತ. ಬಟ್ ನಾನ್ ಟೈಮ್ ತಗೊಂಡೆ, ನಾನಂತೂ ತುಂಬಾ ಟೈಮ್ ತಗೊಂಡೆ, ತುಂಬಾ ಗೋಳಾಡ್ಸಿದೀನಿ, ತುಂಬಾ ಕಾಡ್ಸಿದೀನಿ, ತುಂಬಾ ವೆಯ್ಟ್ ಮಾಡ್ಸಿದೀನಿ, ತುಂಬಾನೇ ಹರ್ಟ್ ಮಾಡ್ಸಿದೀನಿ. ಒಂದು ವರ್ಡ್ ಹೇಳೋದಕ್ಕೆ ಹತ್ತತ್ರ ವರ್ಷದವರೆಗೂ ಕಾಯಿಸಿದೀನಿ. ಕಂಪ್ಲೀಟ್ ಆಗಿ ಹೇಳೋದಿಕ್ಕೆ 1 ಇಯರ್ ತಗೊಂಡಿದ್ದೀನಿ ನಾನು. ಹತ್ತತ್ರ 1 ಇಯರ್ ಮೇಲೆ ತಗೊಂಡಿದ್ದೀನಿ ಕಂಪ್ಲೀಟ್ ಆಗಿ ನನ್ನ ಫೀಲಿಂಗ್ಸ್ ನ ಹೇಳೋದಿಕ್ಕೆ. ಬಟ್ ಆದ್ರೂ ಅಷ್ಟುವರೆಗೂ ತಾಳ್ಮೆ ಇದ್ದು, ಅಷ್ಟುವರೆಗೂ ಪೇಷನ್ಸ್ ಇಟ್ಕೊಂಡು ಕಾದು, ಆಮೇಲೆ ಹೇಳಾದ್ಮೇಲೆ ಖುಷಿ ಪಟ್ಟು, ಆಮೇಲೆ ಅದನ್ನ ಮದುವೆವರೆಗೂ ತಗೊಂಡೋಗಿದ್ದಕ್ಕೆ ತುಂಬಾನೇ ಖುಷಿ ಪಟ್ಟಿದ್ದಾಳೆ. ಹೌದು, ನನಗೆ ಚಿನ್ನ ಮುದ್ದು ಬಂಗಾರ ಆತರ ಕರೆಯೋದಕ್ಕೆ ಇಷ್ಟ ಇರ್ಲಿಲ್ಲ. ಏನಾದ್ರೂ ಕರೆದ್ರೆ ಲೈಫ್ ಲಾಂಗ್ ಅದೇ ಉಳ್ಕೋಬೇಕು ಅಂತ ಹೇಳಿ ಇವ್ರು ನನ್ನ ಕಂದ ಒಂಥರ ಮಗು ತರ ಟ್ರೀಟ್ ಮಾಡ್ತಾರೆ. ಸೊ ನಾನು ರೀ ಅಂತ ಕರೆದು ಬಿಡೋಣ ಅಂತ ಹೇಳಿ ನಾನು ಅದನ್ನ ಕರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂಡ್ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಹೊರಗಡೆ ಒಂದು ಟ್ರಿಪ್ ಅಂತ ಮಾಡಿದ್ವಿ. ಅದು ಯಾವ ರೀತಿ? ಅದು ಇವ್ರ ಅಕ್ಕ ಬಾವನ್ ಜೊತೆನೆ ಮಾಡಿದ್ದು. ಅದು ಏನು ಫ್ಯಾಮಿಲಿ ಜೊತೆನೆ ಹೋಗಿದ್ದು. ಅದು ಏನ ಅಂದ್ರೆ ಲೈಕ್ ಓಕೆ, ಜಸ್ಟ್ ಇವರಪ್ಪ ಹಂಗೆ ಅವಾಗ ಹೇಳಿದ್ರು ಹೇಳಿಲ್ವೋ ಗೊತ್ತಿಲ್ಲ.
ಸೊ ಬಟ್ ನಮ್ಮ ಅಪ್ಪ ಅಮ್ಮನ್ಗೆ ಇಬ್ರಿಗೂ ಗೊತ್ತಿತ್ತು ನಾವ್ ಇವ್ರು ನಮ್ ಜೊತೆ ಬರ್ತಿದ್ದಾರೆ ಅಂತ. ಸೊ ಅಲ್ಲಿಗೆ ಹೋಗಿದ್ರು. ಬಾಂಡಿಂಗ್ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಆ 3 days ಟ್ರಿಪ್ ಅಲ್ಲಿ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಯ್ತು. ಇದೆಲ್ಲ ಆದ್ಮೇಲೆ ಹೋಗಿದ್ದು ಹೈದರಾಬಾದ್ ಟ್ರಿಪ್, ಅದನ್ನ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಅಷ್ಟು ಲಾಂಗ್ ಟ್ರಿಪ್ ಅಂತಂದ್ರೆ ಅವೆರಡೆ, ಹೈದರಾಬಾದ್ ಮತ್ತೆ ಮಹದೇಶ್ವರ ಬೆಟ್ಟ. ಇನ್ನೆಲ್ಲ ಇಲ್ಲೇ ರಾಮನಗರದಲ್ಲೇ ಒಂದು ಶೆಲ್ ಪೆಟ್ರೋಲ್ ಬಂಕ್, ಇವ್ರ ಅಕ್ಕನ ಮನೆ, ಇವ್ರ ಚಿಕ್ಕಪ್ಪನ ಮನೆ ಅಷ್ಟೇ, ಇನ್ನೆಲ್ಲೂ ಇಲ್ಲ. ನಮ್ಮ ಮನೆಗೇನೋ 1-2 ಸಲ ಬಂದಿರೋದು, ಮತ್ತೆ ಫಂಕ್ಷನ್ಗೆ ಒಂದ್ಸಲಿ ಬಂದೋಗಿದ್ದು. ಫಂಕ್ಷನ್ ಬಂದೋದಾದ್ಮೇಲೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಗಲಾಟೆಗಳು ಶುರು ಆಯ್ತು. ಸೊ ಅವಾಗ್ಲೇ ಅದಾದ್ಮೇಲೆ ಇವ್ರಪ್ಪನ ಮನೆಯಲ್ಲಿ ಅವೆಲ್ಲ ಆಯ್ತು. ಅವೆಲ್ಲ ಆದ್ಮೇಲೆ ಇವ್ರ ಅಪ್ಪನ ಮನೇಲಿ ಗೊತ್ತಾಗಿ ಅವೆಲ್ಲ ದೊಡ್ಡರಾದಂತೆಲ್ಲ ಆಗಿ ಏನೇನೋ ಆಗಿ ಕೊನೆಗೆ ಫೈನಲೈಸ್ ಮದ್ವೆನೂ ಆಯ್ತು. ಇವಾಗ ಮದ್ವೆ ಆಗಿ ಇಬ್ರು ಚೆನ್ನಾಗಿದ್ದೀವಿ. ಅಂಡ್ ನಮ್ಮಿಬ್ರು ಜೊತೆ ಒಂದ್ ಪುಟಾಣಿ ಮಗು ಕೂಡ ಬರ್ತಿದ್ದೆ, ಖುಷಿಯಾಗಿದ್ದೀವಿ ಇವಾಗ. ಬಟ್ ಒಂದು ಛೋಟಾ ಭೀಮ್ ಒಂದೇ ಒಂದು ಬೇಜಾರ್ ಏನಂತ ಹೇಳಿದ್ರೆ, ನಾನು ಎಲ್ಲ ಪಡ್ಕೊಂಡೆ ಬಟ್ ನನ್ನಿಂದ ಮಹಿ ಎಲ್ಲ ಕಳ್ಕೊಳ್ತಿದ್ದಾರೆ ಅನ್ನೋದು ಒಂದು ಬೇಜಾರಿದೆ. ಯಾರಿಗೇ ಆಗ್ಲಿ ಅದು ಬೇಜಾರ್ ಆಗೇ ಆಗುತ್ತೆ. ಅಂಡ್ ಈ ಸಿಚುವೇಶನ್ ಅಲ್ಲಿ ನನಗೆ ಮಹಿ ಅವರಮ್ಮ ನನಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾನೇ ಇಷ್ಟ. ಯಾಕಂದ್ರೆ ನಂಗೆ ಮೊದ್ಲಿಂದಾನು ಅಷ್ಟೇ, ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಾ ಇರ್ತೀನಿ. ಈ ಟೈಮ್ ಅಲ್ಲಿ ಅಂದ್ರೆ ಒಂದು ಹೆಣ್ಣು ಗರ್ಭಿಣಿ ಆಗಿದ್ದಾರೆ ಅಂತ ಅಂದಾಗ ತಾಯಿ ಮಾತ್ರ ಅಲ್ಲ, ಅತ್ತೆನೂ ತುಂಬಾ ನೆನಪಾಗ್ತಾರೆ. ಸೊ ನನಗೆ ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಇರ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ನಾವು ತಪ್ಪು ಮಾಡಿದೀವಿ, ಬಟ್ ಅವ್ರು ಯಾವಾಗ ಕ್ಷಮಿಸಿ ನಮ್ಮಿಬ್ರನ್ನ ನನ್ ಜೊತೆ, ಎಸ್ಪೆಷಲಿ ನನ್ ಜೊತೆ ಯಾವಾಗ ಮಾತಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನೋಡೋಣ. ಸೊ ನನ್ನಿಂದ ಯಾರಿಗೆಲ್ಲ ಬೇಜಾರಾಗಿದೆ, ಯಾರಿಗೆಲ್ಲ ತೊಂದರೆ ಆಗಿದೆ, ನಾನು ಇಲ್ಲಿ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಿಚುವೇಶನ್ ಆ ರೀತಿ ಇತ್ತು. ಮಹಿದ್ ಏನೂ ತಪ್ಪಿಲ್ಲ. ಮಹಿ ನನಗೋಸ್ಕರ ಎಲ್ಲಾನು ಬಿಟ್ಕೊಟ್ಟು ಬಂದ್ರು. ಬಟ್ ನನಗೆ ಆ ಟೈಮಲ್ಲಿ ನನಗೆ ಮಹಿ ಬೇಕಿತ್ತು ಅಂತಾನೆ ನನಗೆ ಅನಿಸ್ತಾ ಇತ್ತು. ಸೊ ಮಹಿ ನನ್ನ ಜೊತೆ ಇದ್ದಾರೆ. ಅಂಡ್ ಮಹಿಗೂ ಅವ್ರು ಏನೆಲ್ಲ ಕಳ್ಕೊಂಡಿದ್ದಾರೆ ಅದು ಅವ್ರಿಗೂ ಸಿಗ್ಬೇಕು ಅಂತ ನನಗೂ ಆಸೆ ಇರುತ್ತಲ್ವಾ. ಸೊ ನೋಡೋಣ ಯಾವಾಗ ಕಾಲ ಕೂಡ್ ಬರುತ್ತೆ ಅಷ್ಟೇ. ನಾವಿಬ್ರು ಇನ್ನೂ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತಿರೋದು ಅಂಡ್ ಲೈಫ್ ಲಾಂಗ್ ಖುಷಿಯಾಗಿರ್ತೀವಿ ಅನ್ನೋದು ನನ್ನ ಒಂದು ಬೇಬಿನಿಂದ. ಅದು ಬಂದ ಮೇಲೆ ನಾವಿಬ್ರು ಇನ್ನು ಲೈಫ್ ಲಾಂಗ್ ಫುಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಚೆನ್ನಾಗಿರ್ತೀವಿ. ಅಂದ್ರೆ ನಂದು ಸ್ವಲ್ಪ ಕೋಪ ಜಾಸ್ತಿ. ನಮ್ಮನೇಲೂ ನಾನು ತುಂಬಾ ರ್ಯಾಶ್ ಆಗಿ ಮಾತಾಡಿದೀನಿ, ಹೊರಗಡೆ ಫ್ರೆಂಡ್ಸ್ ಹತ್ರ ನಾನು ರ್ಯಾಶ್ ಆಗಿ ಮಾತಾಡಿದೀನಿ. ನಂದು ನೆಗೆಟಿವ್ ಪಾಯಿಂಟ್ಸೇ ಕೋಪ, ಸಿಕ್ಕಾಬಿಡೆ ಕೋಪ. ಇವಳದಂದು 2-3 ಸಲ ಹೊಡೆದು ಇದ್ದೀನಿ, ಮದುವೆ ಆದ್ಮೇಲೆ ಹೊಡೆದಿನಿ, ಮದುವೆ ಮುಂಚೆನೂ ಹೊಡೆದಿದ್ದೀನಿ. ಯಾಕಂದ್ರೆ ನಂಗೆ ಕೋಪ ಕಂಟ್ರೋಲ್ ಮಾಡ್ಕಲ್ಲ. ನನ್ನ ಹೈಪರ್ ಆಗ್ಬಿಟ್ರಂತೂ ತುಂಬಾ ಕಷ್ಟ. ಬಟ್ ನನ್ನ ತುಂಬಾ ಕೋಪನ ಕಂಟ್ರೋಲ್ ಮಾಡಿರೋದೇ ಇವಳು. ಅದು ಹೇಗೋ ಗೊತ್ತಿಲ್ಲ, ಕಂಟ್ರೋಲ್ ಮಾಡ್ತಾಳೆ. ಅಂದರೆ ನಾನೇ ಕೋಪದಲ್ಲಿ ಬೈತಿದ್ರು ಕೂಡ ಸೈಲೆಂಟ್ ಆಗಿರ್ತಾಳೆ. ಒಂಚೂರು ಕೋಪ ಕಡಿಮೆ ಆದ್ಮೇಲೆ ನಾರ್ಮಲ್ ಆಗಿ ಬಂದು ಸಮಾಧಾನ ಮಾಡಿ ಇದು ಮಾಡ್ತಾಳೆ. ಸೊ ಹಂಗಾಗಿ ಒಂದು ಗುಡ್ ಬಾಂಡ್ ಬೆಳೆದಿದೆ. ಏನಪ್ಪ ಅಂದ್ರೆ ಮೊದ್ಲೆಲ್ಲ ಜಾಸ್ತಿ ಮಾತಾಡ್ತೀನಿ ಅಂತ ಕೋಪ ಮಾಡ್ಕೊಳ್ಳೋರು, ಇವಾಗ ನಾನೇನು ಮಾತಾಡಲ್ಲ ಅಂತ ಕೋಪ ಮಾಡ್ಕೋತಾರೆ. ನಮ್ ಮನೇಲೆಲ್ಲ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ, ಎಷ್ಟು ಐಶು ಎಷ್ಟು ಬಜಾರಿ, ಮದ್ವೆ ಆದ್ಮೇಲೆ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ ಇವಳು, ನಮ್ಮ ಹುಡ್ಗಿನೇನಾ ಅಂತ ಅಂತಾರೆ. ಅಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ನಾನು ತುಂಬಾ. ಯಾಕಂದ್ರೆ ಈಗ ಬೇರೆ ನಾನು ಪ್ರೆಗ್ನೆಂಟ್ ಅಲ್ವಾ. ಸೊ ಮಹಿ ನನ್ ಜೊತೆ ಆ ಫ್ರಸ್ಟ್ರೇಷನ್ ಎಲ್ಲ ಇವಾಗ ನನ್ ಮೇಲೆ ಅವ್ರು ಏನು ತೋರ್ಸ್ಕೊಳ್ಳೋದಿಲ್ಲ. ಇನ್ನು ನನ್ನ ಖುಷಿಯಾಗಿರೋದಿಕ್ಕೆ ಇಷ್ಟಪಡ್ತಾರೆ. ಸಣ್ಣ ಥಿಂಗ್ಸ್ ಅವಾಗಾದ್ರೆ ಓಕೆ, ತೊಂದರೆ ಇರ್ತಿರ್ಲಿಲ್ಲ. ಇವಾಗ 2 ಜೀವ ಇರೋದು. ಸೊ ಹಂಗಾಗಿ ನಾನು ಬ್ಯಾಲೆನ್ಸಿಂಗ್ ಆಗಿ ಮೂವ್ ಮಾಡ್ತೀನಿ. ಸ್ವಲ್ಪ ಕೋಪ ಕಡಿಮೆ ಕಾರಣನೂ ಅದೇನೆ. ಲೈಫಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನ ತಗೊಳ್ಳೋಕ್ಕಿಂತ ಹೆಚ್ಚಾಗಿ ಅದು ಹೆಂಗೆ ಹೇಳ್ಬೇಕು ಅಂತಂದರೆ, ಅದು ಸ್ಪೀಡ್ ಕಡಿಮೆ ಆಗ್ಬಿಡುತ್ತಂತೆ ಲೈಫಲ್ಲಿ ಹೋಗ್ತಾ. ಸೊ ಇವಾಗ ಅದೇ ಸ್ಪೀಡಲ್ಲಿ ಇದ್ದೀನಿ, ಅದೇ ಸ್ಪೀಡ್ ಕಂಟ್ರೋಲಲ್ಲಿದ್ದೀನಿ. ಸೊ ಹಂಗಾಗಿ ಕೋಪನ ಆಲ್ಮೋಸ್ಟ್ ತಡೆದಿದ್ದೀನಿ. ನಾನು ಈಗಲೂ ಕೋಪ ಬಂದರೆ ಈಗಲೂ ಮಾತಂದೆ ಅಂತೀನಿ, ತಲೆಗಿಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಅದು ತುಂಬಾ ಜನ ಕೇಳ್ತೀರಾ, ನೀವು ಇಷ್ಟು ಕ್ಲೋಸ್ ಆಗಿದ್ದೀರಾ, ಇಷ್ಟು ಚೆನ್ನಾಗಿದ್ದೀರಾ, ನಿಮ್ಮಿಬ್ರು ನಡುವೆ ಜಗಳನೇ ಆಗಲ್ವಾ ಅಂತ. ನಾವು ತುಂಬಾ ಕಿತ್ತಾಡ್ತೀವಿ. ಆದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನನಗೆ ಅವ್ರಿಗೆ ಅನ್ಸೋದು, ಇವ್ರಿಲ್ದೆ ನಾನು ಬದುಕ್ತೀನಾ, ಇವಳಿಲ್ದೆ ನಾನು ಇರ್ತೀನ, ಅದೊಂದು ಮೈಂಡ್ ಬಂದ ತಕ್ಷಣ ಸೊ ನಾವಿಬ್ರು ನಿಜವಾಗ್ಲೂ ಅಲ್ಲೇ ಸಾಲ್ಟ್ ಔಟ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ. ನೀವು ಅಷ್ಟೇ
ಯಾರೆಲ್ಲ ಲವ್ ಮಾಡ್ತಿದ್ದೀರಾ ಅಥವಾ ಗಂಡ ಹೆಂಡತಿ ಮದುವೆ ಆಗಿರೋರು, ಸೊ ವಿಡಿಯೋಸ್ ನೋಡ್ತಾ ಇರ್ತೀರಾ, ನೀವೆಷ್ಟೇ ಕಿತ್ತಾಡ್ಬೋದು, ಲೈಫ್ ಲಾಂಗ್ ಜೊತೆಗಿರೋದು ನಿಮ್ಮ ಪಾರ್ಟ್ನರ್ಸ್ ಮಾತ್ರ. ಸೊ ಅವ್ರನ್ನ ಯಾವತ್ತೂ ನೀವು ಬಿಟ್ಟು ಹೋಗೋದಿಕ್ ಆಗೋದೇ ಇಲ್ಲ. ಅದೊಂದು ನಿಮ್ಗೆ ಮೈಂಡ್ ಅಲ್ಲಿ ಇದ್ರೆ ನೀವಿಬ್ರು ಖುಷಿಯಾಗಿ ಆರಾಮಾಗಿ ಇರ್ತೀರಾ. ಇದೇ ನಮ್ಮಿಬ್ರದ್ದು ಲವ್ ಸ್ಟೋರಿ. ಇದು ನಮ್ಮ ಸಿಂಪಲ್ ಆಗಿರೋ ಲವ್ ಸ್ಟೋರಿ. ಬೇರೆ ಏನು ಡಾಮ್ ಡೂಮ್ ಅಂದ್ರೆ ಎಲ್ಲಾರ ತರಾನು ನಾವು ಓಡಾಡ್ಕೊಂಡು ಆತರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ದು ಒಂಥರ ಇರೋದೇನೋ. ಬಟ್ ನಮ್ಗಿಬ್ರಿಗೆ ಅಂತ ಟೈಮ್ ಸಿಕ್ಕಿದೆ ಮದ್ವೆ ಆದ್ಮೇಲೆ. ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಫುಲ್ ಡೇ ಸ್ಪೆಂಡ್ ಮಾಡಿರೋದು ಕೂಡ, ಅಂದ್ರೆ ನಾವಿಬ್ಬರೇ ಕೂತು ಮಾತಾಡೋಕ್ಕೆ ಟೈಮ್ ಸಿಕ್ಕಿರೋದೆ ಮದುವೆ ಆದಮೇಲೆ. ಅದಕ್ಕಿಂತ ಮುಂಚೆ ನಮಗೆ ಹಾರ್ಡ್ಲಿ ಯಾರಾದರೂ ಜೊತೆಲಿ ಇದ್ದೇ ಇರೋರು, ಒಬ್ಬರಾದ್ರೂ ಇರೋರು. ಸೊ ಹಂಗಾಗಿ ಓಕೆ, ಇವಾಗ ಚೆನ್ನಾಗಿದೆ, ಲೈಫ್ ತುಂಬಾ ಚೆನ್ನಾಗಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಇವಳಿಗೆ. ಇನ್ನೂ ತುಂಬ ಜನ ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ಸುತ್ತೆ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಬೆಳೆಸ್ತಾರೆ. ಅಂದ್ರೆ ಇವಳಿಗೆ ಸಪೋರ್ಟಿವ್ ಆಗಿ ಎಷ್ಟು ಬೇಕೋ ಅಷ್ಟು ನಾನು ಸಪೋರ್ಟಿವ್ ಆಗಿ ಮಾಡಿದ್ದೀನಿ. ಸೊ ಇನ್ನೆಲ್ಲ ನಿಮ್ಮ ಸಪೋರ್ಟಿಂದ ಇವಳಿಗೆ ಹೆಲ್ಪ್ ಮಾಡಿ. ಮಹಿ ವಿಷಯದಲ್ಲಿ ಮಾತ್ರ ಅದೊಂದು ನಿಜ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಇದನ್ನ ಮಾಡಬೇಡ ಅದನ್ನ ಮಾಡಬೇಡ ಅಂತ ಯಾವತ್ತೂ ನನಗೆ ರಿಸ್ಟ್ರಿಕ್ಟ್ ಮಾಡೇ ಇಲ್ಲ. ನಾನೊಂದು ರೀಲ್ಸ್ ಮಾಡಿ ಹಾಕ್ಬೇಕಾದ್ರು ಅಥವಾ ನಾನು ಯಾವುದೇ ಒಂದು ಮಾಡರ್ನ್ ಡ್ರೆಸ್ ಹಾಕೊಂಡಾಗ್ಲೂ ನೀವು ಕೆಲವೊಬ್ರು ಕಮೆಂಟ್ ಮಾಡಿದ್ದೀರಾ ಯಾಕೆ ಈ ರೀತಿ ಎಲ್ಲ ಡ್ರೆಸ್ ಹಾಕೋತೀರಾ ಅಂತ. ನಾನು ಅಸಹ್ಯವಾಗಂತೂ ಯಾವ ರೀತಿನೂ ಬಟ್ಟೆ ಹಾಕೊಳ್ಳೋದಿಲ್ಲ. ನನ್ನ ಗಂಡ ನನಗೆ ಪರ್ಮಿಷನ್ ಕೊಟ್ಟ ಮೇಲೆನೆ ನನಗೆ ಯಾವ ರೀತಿ ಬಟ್ಟೆ ಹಾಕೋಬೇಕು, ಯಾವ ರೀತಿ ಎಲ್ಲಿರಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇವ್ರ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋದಿಕ್ಕಾಗಲ್ಲ. ನಾನು ಏನೇ ಒಂದು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣನೇ ನನ್ನ ಗಂಡ. ಸೊ ನನ್ನ ಗಂಡ ನಾನು ಸಪೋರ್ಟಿವ್ ಆಗಿದ್ರೆ ನನಗೆ ಯಾವ್ದ್ರ ಬಗ್ಗೆನೂ ಯಾರ ಬಗ್ಗೆನೂ ನನಗೆ ಟೆನ್ಷನ್ ಇಲ್ಲ. 1000 ಜನ 1000 ಮಾತಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಆಯಸ್ಸೇ ಕಡಿಮೆ ಆಗೋದು. ಸೊ ಹ್ಯಾಪಿ ಆಗಿರ್ಬೇಕು. ಅಂಡ್ ಇವರು ಈಗ ನೋಡ್ತಿರೋದು ಮ್ಯಾಚ್ ನೋಡ್ತಿದ್ದಾರೆ. ಅಲ್ಲ, ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಬರ್ತದೆ. ಸೊ ಹಂಗಾಗಿ ಆ ಕಡೆ ಒಂಚೂರು ನೋಡ್ತಾ ಇದ್ದೀನಿ ಅಷ್ಟೇ. ಹಂಗಂತ ಇಗ್ನೋರ್ ಮಾಡ್ತಲ್ಲ, ಸ್ವಲ್ಪ ಆ ಕಡೆ ವಿಕೆಟ್ ಬಿತ್ತು ಇವಾಗ, ಅದಕ್ಕೆ ಆ ಕಡೆ LBW ಆಯ್ತು, ಅದಕ್ಕೆ ಆ ಕಡೆ ನೋಡ್ತಾ ಇದೆ ಅಷ್ಟೇ. ಸೊ ವಿಡಿಯೋ ತುಂಬಾ ಲೆಂತ್ ಇರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ನಿಜ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ತುಂಬಾ ದಿನದಿಂದ ವೆಯ್ಟ್ ಮಾಡಿ ಕೇಳ್ತಿರೋ ಒಂದು ವ್ಲಾಗ್ ನನ್ನ ಮಹಿ ಲವ್ ಸ್ಟೋರಿ. ಸೊ ಇಷ್ಟೇ ನಮ್ಮಿಬ್ರು ನಡುವೆ ನಡೆದಿರೋದು. ಇನ್ನೂ ಹೇಳ್ತಾವ್ರೆ, ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಮಗು ಬಂದ್ಮೇಲೆ ನಮ್ಮ ಜೀವನ ಯಾವ ರೀತಿ ಆಗುತ್ತೆ, ಅಂದ್ರೆ ಯಾವ ರೀತಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದನ್ನ ನೋಡ್ಬೇಕು. ಬಟ್ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವ ಪಾಪ ಆದ್ರೂ ನಮ್ಗೆ ಖುಷಿನೇ, ಗಂಡು ಹೆಣ್ಣು ಅಂತ ಯಾವ ತರನೂ ಇಲ್ಲ. ಯಾವ ಮಗು ಆದ್ರೂ ನಮ್ಗೆ ಖುಷಿನೇ ಅಲ್ವಾ ರೀ? ಓಕೆ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬೇರೆ ಯಾವ್ದಾದ್ರು ನೀವು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಸಿಗೋಣ. ಬಾಯ್ ಬಾಯ್.